ನ್ಯೂಸ್86ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಪ್ರವಾದಿ ಬಗ್ಗೆ ಅವಹೇಳನ ಮಾಡಿದ್ದ ನೂಪುರ್ ವಿರುದ್ಧ ಮುಸ್ಲಿಮರು ಕಿಚ್ಚು. ಬೀದರ್, ಕಲಬುರಗಿಯಲ್ಲಿ ಮುಸ್ಲಿಮರು ಸಿಡಿದೆದ್ದಿದ್ದು ಹೇಗಿತ್ತು? ಯುಪಿಯಲ್ಲಿ ದಂಗೆಕೋರರಿಗೆ ಯೋಗಿ ಕೊಟ್ಟ ಶಾಕ್ ಎಂಥದ್ದು? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೂಪುರ್ ಶರ್ಮಾ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಬೀದರ್ನಲ್ಲಿ ಬೃಹತ್ ಪ್ರೊಟೆಸ್ಟ್ ಮಾಡಲಾಯಿತು. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿ ಮುಸ್ಲಿಮರು ಪ್ರತಿಭಟನೆಯನ್ನ ನಡೆಸಿದ್ರು. ನೂಪುರ್ ಶರ್ಮಾರನ್ನ ಗಲ್ಲಿಗೆ ಇರಿಸಬೇಕೆಂದು ಮುಸ್ಲಿಮರು ಆಗ್ರಹ ಮಾಡಿದ್ರು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಬೀದರ್ ಎಸ್ಪಿ ಡೆಕ್ಕಾ ಕಿಶೋರ್ ಬಾಬುಗೆ ಮನವಿ ಸಲ್ಲಿಸಿದ್ರು. ನೂಪುರ್ ಶರ್ಮಾ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಕಲಬುರಗಿಯಲ್ಲೂ ಪ್ರೊಟೆಸ್ಟ್ ಮಾಡಲಾಯಿತು. ಕಲಬುರಗಿಯಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಗಳು ಪ್ರತಿಭಟಿಸಿದ್ರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಸ್ಲಿಂ ಸಂಘಟನೆಗಳು ಜಮಾಯಿಸಿದ್ರು. ನೂಪುರ್ ಶರ್ಮಾ, ನವೀನ್ ಜಿಂದಾಲ್ ಬಂಧಿಸುವಂತೆ ಆಗ್ರಹಿಸಿದ್ರು. ಮೊಹಮ್ಮದ್ ಪೈಗಂಬರ್ ಕುರಿತು ಹೇಳಿಕೆ ನೀಡಿದ್ದ ನೂಪುರ್ ಶರ್ಮಾ ವಿರುದ್ಧ ಮುಸ್ಲಿಮರು ಸಿಡಿದೆದ್ದಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಇಡಿ ನೋಟಿಸ್ ಖಂಡಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ರು. ಕಾಂಗ್ರೆಸ್ನವರು ಕುಟುಂಬದ ಗುಲಾಮರು, ಹೀಗಾಗಿ ಬೀದಿಗಿಳಿದಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ರು. ಭ್ರಷ್ಟಾಚಾರ ಮುಚ್ಚಿ ಹಾಕಲು ಬೀದಿಗಿಳಿದು ನಾಟಕ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು. ಸಂವಿಧಾನಕ್ಕಿಂತ ಮೇಲಿನವರ, ಕಾಂಗ್ರೆಸ್ನವರಿಗೆ ಭಯ ಯಾಕೆ? ಹಗರಣಗಳ ಸರದಾರ ಕಾಂಗ್ರೆಸ್ ಪಾರ್ಟಿ, ಕಾಲಿನಿಂದ ತಲೆವರೆಗೂ ಹಗರಣ ಹೊದ್ದುಕೊಂಡಿದೆ ಅಂತ ಸಿಟಿ ರವಿ ಗುಡುಗಿದ್ರು. ನಾನು ಸಾವರ್ಕರ್ ಅಲ್ಲ ಅಂತ ರಾಹುಲ್ ಗಾಂಧಿ ಹಾಕಿದ್ದ ಪೋಸ್ಟರ್ಗೆ ಸಿಟಿ ರವಿ ಕಿಡಿಕಾರಿದ್ರು. ಸಾವರ್ಕರ್ ಪಾದದ ಧೂಳಿಗೂ ರಾಹುಲ್ಗೆ ಯೋಗ್ಯತೆ ಇಲ್ಲ. ಅಂಡಮಾನ್ ಜೈಲು ನೋಡಿದ್ರೆ ರಾಹುಲ್ ಗಾಂಧಿ ಚಡ್ಡಿ ಮತ್ತು ಪ್ಯಾಂಟ್ ಒಳಗೆ ಒದ್ದೆಯಾಗುತ್ತೆ ಅಂತ ಸಿಟಿ ರವಿ ರೋಷಾಗ್ನಿ ಹೊರಹಾಕಿದ್ರು. ಈ ಜನ್ಮ ಮುಂದಿನ ಜನ್ಮದಲ್ಲೂ ರಾಹುಲ್ ಗಾಂಧಿಗೆ ಸಾವರ್ಕರ್ ಆಗಲು ಸಾಧ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಟಾಂಗ್ ಕೊಟ್ರು. ಕಾಂಗ್ರೆಸ್ ಪ್ರತಿಭಟನೆ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಕೆಂಡ ಕಾರಿದ್ರು. ಆಡು ಮುಟ್ಟದ ಸೊಪ್ಪಿಲ್ಲ, ಹಗರಣ ಮಾಡದ ಕಾಂಗ್ರೆಸ್ನವರಿಲ್ಲ, ಭ್ರಷ್ಟಾಚಾರ ನಡೆಸಿದವರಿಗೆ ಭ್ರಷ್ಟರೇ ಬೆಂಬಲವನ್ನ ನೀಡುತ್ತಿದ್ದಾರೆ. ಗಾಂಧಿ ಕುಟುಂಬವನ್ನ ಕಾಪಾಡಿಕೊಳ್ಳಲು ಕಾರ್ಯಕರ್ತರನ್ನ ಬಳಸಿಕೊಳ್ತಿದ್ದಾರೆ. ಮೇವು ತಿಂದವರ ಜೊತೆ ಪೇಪರ್ ತಿಂದವರು ಜೈಲಿಗೆ ಹೋಗ್ತಾರೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕುರಿತು ಸಿಟಿ ರವಿ ಲೇವಡಿ ಮಾಡಿದ್ರು. ಅಜೀತದ ಮಾನಸಿಕತೆಯಲ್ಲಿರೋ ಜನ ಇಡಿ ವಿರುದ್ಧ ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ನಿಮ್ಮ ಅವಧಿಯಲ್ಲಿ ಇಡಿ, ಐಟಿ ಬಳಕೆ ಬಗ್ಗೆ ನೆನಪು ಇಲ್ಲವೇ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ರು. ದೇಶದ ಕಾನೂನು ಕಾಂಗ್ರೆಸ್ಗೆ ಅನ್ವಯ ಆಗಲ್ವೇ? ಜನರ ಹಣ ದುರ್ಬಳಕೆ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ನಿಮಗೆ ತಾಕತ್ತಿದ್ರೆ ಇಡಿಯನ್ನು ಎದುರಿಸಿ. ಸಮನ್ಸ್ ಕೊಟ್ಟ ತಕ್ಷಣ ಜ್ವರ ಬರುತ್ತದೆಯೇ? ಹಿಂದೆ ನೀವು ಮಾಡಿದ್ದಕ್ಕೆ ಜನರಿಗೆ ಜ್ವರ ಬರ್ತಿಲ್ವೇ ಅಂತ ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ರು. ಯುಪಿಯಲ್ಲಿ ನಡೆದಿರೋ ಗಲಭೆ ಹಿಂದಿನ ಮಾಸ್ಟರ್ ಮೈಂಡ್ ಜಾವೇದ್ ಅಹಮದ್ ಮುಖವಾಡ ಬಗ್ಗೆದಷ್ಟು ಬಟಾ ಬಯಲಾಗ್ತಿದೆ. ಮಾಸ್ಟರ್ ಮೈಂಡ್ ಜಾವೇದ್ ಅಹಮದ್ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಇರೋದು ಪತ್ತೆಯಾಗಿದೆ. ಜಾವೇದ್ ಮೊಹಮ್ಮದ್ ನಿವಾಸದಲ್ಲಿ ಇದ್ದ ಗನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಚೋದನಕಾರಿ ಭಿತ್ತಿಪತ್ರ ಕೂಡ ಪತ್ತೆಯಾಗಿದೆ. ಮನೆ ಧ್ವಂಸಕ್ಕೂ ಮುನ್ನ ಖಾಕಿ ಪರಿಶೀಲನೆ ನಡೆಸಿತ್ತು. ಈ ವೇಳೆ ಗನ್, ಪ್ರಚೋದನಕಾರಿ ಭಿತ್ತಿಪತ್ರ ಪತ್ತೆಯಾಗಿದ್ದು ಗಲಭೆ ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ. ಯೋಗಿ ನಾಡಲ್ಲಿ ದಾಂಧಲೆ ಎಬ್ಬಿಸಿ ಅಟ್ಟಹಾಸನ ಮೆರೆದವರಿಗೆ ಖಾಕಿ ಆಪರೇಷನ್ ಮುಂದುವರೆಸಿದೆ. ಯುಪಿ ಪೊಲೀಸರು ಈವರೆಗೆ 9 ಜಿಲ್ಲೆಗಳಲ್ಲಿ 325 ಕೇಡಿಗಳನ್ನು ಎಡೆಮುರಿ ಕಟ್ಟಿದ್ದಾರೆ. ಒಟ್ಟು 6,000 ಜನರ ವಿರುದ್ಧ ಪ್ರಕರಣ ದಾಖಲಿಸಿ ಬಿಸಿ ಮುಟ್ಟಿಸಿದ್ದು 13 ಎಫ್ಐಆರ್ ದಾಖಲು ಮಾಡಲಾಗಿದೆ. ಆರೋಪಿಗಳ ವಿರುದ್ಧ 29 ಸೆಕ್ಷನ್ಗಳಡಿ ಕೇಸ್ ದಾಖಲಾಗಿದೆ. ಗ್ಯಾಂಗ್ಸ್ಟರ್ ಆಕ್ಟ್ ಅಡಿ ಕ್ರಮಕ್ಕೆ ಖಾಕಿ ಸಜ್ಜಾಗಿದೆ. ಗಲಭೆ ನಡೆಸಿ ಎಸ್ಕೇಪ್ ಆಗಿರೋ ಕಿರಾತಕರಿಗೆ ಖಾಕಿ ಬಲೆ ಬೀಸಿದೆ. ಬೆಂಗಳೂರಿನಲ್ಲಿ ಹೈ ಪ್ರೊಫೈಲ್ ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಖಾಕಿ ವಿಚಾರಣೆ ನಡೆಸುತ್ತಿದೆ. ನಿನ್ನೆ ರಾತ್ರಿ ಹೋಟೆಲ್ನಲ್ಲಿ ಪಾರ್ಟಿ ಬಗ್ಗೆ ಮಾಹಿತಿ ಇತ್ತು. ಪಾರ್ಟಿಯಲ್ಲಿದ್ದ 30 ಯುವಕರನ್ನ ವಶಕ್ಕೆ ಪಡೆದು ಪರೀಕ್ಷೆ ನಡೆಸಲಾಗಿದೆ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಯೇಶ್ವರ ರಾವ್ ಹೇಳಿದ್ರು. ಬಾಲಿವುಡ್ನ ಖ್ಯಾತ ನಟನ ಸಂಬಂಧಿ ಕೂಡ ಇರುವ ಬಗ್ಗೆ ಮಾಹಿತಿ ಇದೆ. ಇದರ ನಡುವೆ ಹೋಗಿದ್ದವರು ಡ್ರಗ್ಸ್ ಬಳಸಿದ್ದಾರಾ? ಪಾರ್ಟಿ ಆಯೋಜಿಸಿದ್ದು ಯಾರೆಂದು ತಿಳಿಯಬೇಕಿದೆ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಯೇಶ್ವರ ರಾವ್ ಹೇಳಿದ್ರು.
ವಿಚಾರಣೆ ಬೆನ್ನಲ್ಲೇ ಕಾಂಗ್ರೆಸ್ ಸಿಡಿದೆದ್ದಿದ್ದು ಹೇಗೆ? ಕೇಂದ್ರ ಸರ್ಕಾರದ ವಿರುದ್ಧ ಕೈ ಕಹಳೆ ಮೊಳಗಿಸಿದ್ದು ಹೇಗಿತ್ತು? ಪ್ರತಿಭಟನೆ ಹೊಡೆತಕ್ಕೆ ವಾಹನ ಸವಾರರು ಒದ್ದಾಡಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಕೈ ಕಹಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಇಡಿ ಅಧಿಕಾರಿಗಳು ಫುಲ್ ಗ್ರಿಲ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯನ್ನ ದೆಹಲಿಯ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಅಕ್ರಮ ಹಣ ವರ್ಗಾವಣೆ ಕುರಿತು ರಾಹುಲ್ ಗಾಂಧಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. 3 ಅಧಿಕಾರಿಗಳು ರಾಹುಲ್ ಗಾಂಧಿಯನ್ನ ವಿಚಾರಣೆ ನಡೆಸಿದ್ದು ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೆರೆದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಿಸಿ ಪ್ರಶ್ನೆ ಕೇಳಿದ್ದು, ಎಜೆಎಲ್ ಕಂಪನಿಯಲ್ಲಿ ನಿಮ್ಮ ಹುದ್ದೆ ಏನು? ಯಂಗ್ ಇಂಡಿಯಾ ಕಂಪನಿ ಜೊತೆಗೆ ಲಿಂಕ್ ಏನು ಎಂದು ಪ್ರಶ್ನಿಸಿದ್ದಾರಂತೆ. ನಿಮ್ಮ ಹೆಸರಿನಲ್ಲಿ ಷೇರು ಇಟ್ಟುಕೊಂಡಿದ್ದು ಯಾಕೆ? ಯಂಗ್ ಇಂಡಿಯಾ ಕಂಪನಿಗೆ ಕಾಂಗ್ರೆಸ್ ಪಕ್ಷದವರು ಸಾಲ ಕೊಟ್ಟಿದ್ಯಾಕೆ? ಹಿಂದಿನ ಹೂಡಿಕೆದಾರನನ್ನ ನೀವು ಭೇಟಿಯಾಗಿದ್ರಾ ಅಂತ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ ಎನ್ನಲಾಗಿದೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇಡಿ ಸಮನ್ಸ್ ನೀಡಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ರು. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಇನ್ನು ಎಐಸಿಸಿ ಕಚೇರಿಗೆ ಶ್ರೀನಿವಾಸ್ ಆಗಮಿಸ್ತಾ ಇದ್ದಂತೆ ವಶಕ್ಕೆ ಪಡೆಯಲು ಪೊಲೀಸರು ಪ್ಲಾನ್ ಮಾಡಿದ್ರು. ಈ ವೇಳೆ ಕಾರ್ ಇಳಿತಾ ಇದ್ದಂತೆಯೇ ಪೊಲೀಸರು ಹಿಡಿಯಲು ಯತ್ನಿಸಿದಾಗ ಎಐಸಿಸಿ ಕಚೇರಿ ಕಡೆಗೆ ಶ್ರೀನಿವಾಸ್ ಓಡಿ ಹೋದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಐಸಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆಸುತ್ತಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ವ್ಯಾನ್ನಲ್ಲಿ ಕರೆದೊಯ್ದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸಂಸದರು ಮತ್ತು ನಾಯಕರು ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ತೋರಿಸಿದರು. ರಾಹುಲ್ ಜೊತೆ ಇಡಿ ಕಚೇರಿಯವರೆಗೂ ನಾಯಕರು ಪ್ರತಿಭಟನಾ ಜಾಥಾದಲ್ಲಿ ತೆರಳಿದ್ರು. ದೆಹಲಿಯಲ್ಲಿ ದೊಡ್ಡ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ ಜೋರಾಗಿತ್ತು. ರಾಹುಲ್ ಗಾಂಧಿಗೆ ಇಡಿ ಸಮನ್ಸ್ ನೀಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ದೆಹಲಿಯ ಇಡಿ ಕಚೇರಿಯ ಬಳಿ ಸುರ್ಜೇವಾಲಾ, ಬಿವಿ ಶ್ರೀನಿವಾಸ್, ನಾಸಿರ್ ಹುಸೇನ್, ಕೆಸಿ ವೇಣುಗೋಪಾಲ್, ಡಿಕೆ ಸುರೇಶ್ ಸೇರಿದಂತೆ ಅನೇಕರನ್ನ ಖಾಕಿ ವಶಕ್ಕೆ ಪಡೆಯಿತು. ಪಾದಯಾತ್ರೆಯ ವೇಳೆ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಯಿತು. ಈ ವೇಳೆ ವೇಣುಗೋಪಾಲ್ ಅಸ್ವಸ್ಥರಾಗಿದ್ರು. ದೆಹಲಿ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದರು. ರಾಹುಲ್ ಗಾಂಧಿ ಇಡಿ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ ಪಡೆ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿತು. ಬೆಂಗಳೂರಿನ ಲಾಲ್ಬಾಗ್ನ ಡಬಲ್ ರೋಡ್ ಗೇಟ್ನಿಂದ ಬೃಹತ್ ರ್ಯಾಲಿ ನಡೆಸಿದ್ರು. ಶಾಂತಿನಗರದ ಇಡಿ ಕಚೇರಿಯವರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ರ್ಯಾಲಿ ನಡೆಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಬೆಂಗಳೂರಿನ ಇಡಿ ಕಚೇರಿ ಎದುರು ದೊಡ್ಡ ಹೈಡ್ರಾಮಾವೇ ನಡೆಯಿತು. ಇಡಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ನಲ್ಪಾಡ್ ಸಲೀಂ ಅಹಮದ್ ಬ್ಯಾರಿಕೇಡ್ ಹತ್ತಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ನಲ್ಪಾಡ್ ಸಲೀಂಗೆ ಪ್ರಿಯಾಂಕ್ ಖರ್ಗೆ ಸಾಥ್ ನೀಡಿದ್ರು. ಬ್ಯಾರಿಕೇಡ್ ಏರಿ ಇಡಿ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂಜಲಿ ನಿಂಬಾಳ್ಕರ್ ಕೂಡ ಬ್ಯಾರಿಕೇಡ್ ಏರಿ ಪ್ರೊಟೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪ್ರತಿಭಟನೆಯಿಂದಾಗಿ ಶಾಂತಿನಗರದ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸಾಲುಗಟ್ಟಿ ವಾಹನಗಳು ನಿಂತಿದ್ದರಿಂದ ಸವಾರರು ಹೈರಾಣಾದ್ರು. ವಿಲ್ಸನ್ ಗಾರ್ಡನ್, ರಿಚ್ಮಂಡ್ ಸರ್ಕಲ್, ಲಾಲ್ಬಾಗ್, ಕಾರ್ಪೊರೇಷನ್ ಸರ್ಕಲ್ ಸುತ್ತಮುತ್ತ ವಾಹನ ದಟ್ಟಣೆ ಹೆಚ್ಚಾಗಿತ್ತು. ಸುತ್ತಾಡಿಕೊಂಡು ಬಂದರೂ ನಿಗದಿತ ಸ್ಥಳಕ್ಕೆ ತಲುಪಲು ಸವಾರರು ಪರದಾಡಿದ್ರು. ವಾಹನ ಸವಾರರನ್ನ ಕಂಟ್ರೋಲ್ ಮಾಡಲು ಟ್ರಾಫಿಕ್ ಪೊಲೀಸರು ಹರಸಾಹಸ ಪಟ್ಟರು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ಪ್ರತಿಭಟನೆಯ ಬಿಸಿ ವಾಹನ ಸವಾರರಿಗೆ ತಟ್ಟಿತ್ತು. ಕಾಂಗ್ರೆಸ್ ಪ್ರತಿಭಟನೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಶಾಂತಿನಗರ ಸುತ್ತಮುತ್ತ ಸವಾರರು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾದ್ರು. ವಾಹನ ದಟ್ಟಣೆಯಿಂದ ಆಂಬ್ಯುಲೆನ್ಸ್ ಸಂಕಷ್ಟಕ್ಕೆ ಸಿಲುಕಿತ್ತು. ಬಳಿಕ ಸಾರ್ವಜನಿಕರು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ರು. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ, ಡಿಕೆಶಿ ಗುಡುಗಿದ್ದು ಹೇಗಿತ್ತು? ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದು ಹೇಗೆ? ಡಿಕೆಶಿಗೆ ಇಡಿ ಬಳಿ ಹೋಗಿ ಅನುಭವ ಇದೆ ಎಂದಿದ್ಯಾರು? ಇದೆಲ್ಲವನ್ನ ನೋಡೋಣ ಟಾಪ್ 5 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕಾಂಗ್ರೆಸ್ ಪ್ರತಿಭಟನೆ ತಡೆದಿದ್ದಕ್ಕೆ ಪೊಲೀಸರ ಮೇಲೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗರಂ ಆದ್ರು. ಪ್ರತಿಭಟಿಸುವ ನಮ್ಮ ಹಕ್ಕನ್ನ ಹತ್ತಿಕ್ಕುತ್ತಿದ್ದಾರೆ ಅಂತ ಟಿವಿ9ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿಯವರು ಬರೀ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಪೊಲೀಸರ ಮೂಲಕ ನಮ್ಮ ಚಳವಳಿ ಹತ್ತಿಕ್ಕುವ ಕೆಲಸ ಮಾಡಲಾಗ್ತಿದೆ. ನಮ್ಮ ಕಾರ್ಯಕರ್ತರು ಇದಕ್ಕೆಲ್ಲ ಹೆದರುವ ಅಗತ್ಯವಿಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮನ್ನ ಬಂಧಿಸಿದ್ರು ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಟಿವಿ9ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಪ್ರಧಾನಿ ಸ್ಥಾನ ತ್ಯಾಗ ಮಾಡಿದ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡುತ್ತಿದ್ದಾರೆ. 72 ವರ್ಷದ ಮಹಿಳೆಗೆ ಮಾನಸಿಕ ಕಿರುಕುಳವನ್ನ ಕೊಡ್ತಿದ್ದೀರಿ. ದೇವರು ನಿಮಗೆ ಒಳ್ಳೇದು ಮಾಡ್ತಾನ ಅಂತ ಕೇಂದ್ರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಾಗ್ದಾಳಿ ನಡೆಸಿದ್ರು. ಇಲ್ಲದ ಕೇಸ್ ಓಪನ್ ಮಾಡಿ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. 90 ಕೋಟಿ ಕೊಟ್ಟು ಎಲ್ಲಾ ಸೆಟಲ್ಮೆಂಟ್ ಮಾಡಲಾಗಿದೆ. ನನಗೆ ನನ್ನ ಹೆಂಡತಿಗೆ ಮತ್ತು ತಾಯಿಗೂ ನೋಟಿಸ್ ಕೊಟ್ಟಿದ್ರು. ಎಲ್ಲಿವರೆಗೆ ತನಿಖಾ ಸಂಸ್ಥೆ ದುರುಪಯೋಗ ಮಾಡ್ತೀರಾ ಅಂತ ಪ್ರಧಾನಿ ಮೋದಿ ಅಮಿತ್ ಶಾಗೆ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ಏನು ಅಧಿಕಾರ ಪರ್ಮನೆಂಟ್ ನಿಮಗೆ? ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇಡಿ ಸಮನ್ಸ್ ನೀಡಿರುವುದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡವಾಗಿದ್ದಾರೆ. ಕಾನೂನನ್ನು ತಮಗೆ ಬೇಕಾದಂತೆ ಬಳಸಿಕೊಳ್ತಿದ್ದಾರೆ. ತನಿಖಾ ಸಂಸ್ಥೆಗಳನ್ನ ಕೈಗೊಂಬೆಗಳನ್ನಾಗಿ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಸುಳ್ಳು ಕೇಸ್ ಹಾಕಿ ಹೆದರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಸಮನ್ಸ್ ಕೊಟ್ಟು ರಾಹುಲ್ ಗಾಂಧಿಯನ್ನ ಹೆದರಿಸುವ ಪ್ರಯತ್ನ ಮಾಡಲಾಗ್ತಿದೆ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಆರ್ಎಸ್ಎಸ್ ಅಂದ್ರೆ ಉರಿದುರಿದು ಬೀಳೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೆ ರೋಷಾವೇಶ ಹೊರಹಾಕಿದ್ರು. ನಿಮ್ಮ ಆರ್ಎಸ್ಎಸ್ನವರು ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಆರ್ಎಸ್ಎಸ್ನವರು ಬ್ರಿಟಿಷರ ಜೊತೆಗೆ ಸೇರಿಕೊಂಡವರು. ಆರ್ಎಸ್ಎಸ್ನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ್ರ ಇಡಿ ಚೂಬಿಟ್ಟು ಹೆದರಿಸ್ತೇವೆ ಅಂದ್ರೆ ಅದು ನಿಮ್ಮ ಭ್ರಮೆ. ನಮ್ಮ ನಾಯಕರು ಯಾವ ಬೆದರಿಕೆಗೂ ಹೆದರೋದಿಲ್ಲ. ಬ್ರಿಟಿಷರ ಲಾಟಿಗೆ ಹೆದರದವರು ನಿಮಗೆ ಹೆದರ್ತೇವಾ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ರೋಷಾವೇಶ ಹೊರಹಾಕಿದ್ರು. ರಾಹುಲ್ ಗಾಂಧಿಗೆ ಇಡಿ ಸಮನ್ಸ್ ನೀಡಿ ವಿಚಾರಣೆ ನಡೆಸಿರೋದು ಕೈಪಡಿಯನ್ನ ಖುದ್ದು ಹೋಗುವಂತೆ ಮಾಡಿದೆ. ದ್ವೇಷದ ರಾಜಕಾರಣ ಮಾಡಬೇಡಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ಹೋರಾಟ ನಿರಂತರವಾಗಿರುತ್ತೆ. ನಿಮ್ಮ ಹುಚ್ಚು ಸಾಹಸ ಮುಂದುವರಿಸಿದ್ರೆ ಕೈ ಕಾರ್ಯಕರ್ತರು ತಕ್ಕ ಪಾಠ ಕಲಿಸ್ತಾರೆ. ದೇಶದಲ್ಲಿ ನಿರುದ್ಯೋಗ, ಬೆಲೆ ಏರಿಕೆಯಂತ ಸಮಸ್ಯೆಗಳಿವೆ. ಅವುಗಳನ್ನ ಮರೆಮಾಚಲು ಈ ರೀತಿ ಮಾಡ್ತಿದ್ದೀರಿ. ಸೋನಿಯಾ ರಾಹುಲ್ ಒಬ್ಬಂಟಿಯಲ್ಲ, ಅವರ ಜೊತೆ ಲಕ್ಷಾಂತರ ಕಾರ್ಯಕರ್ತರಿದ್ದೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸೋನಿಯಾ ಗಾಂಧಿ ರಾಹುಲ್ ಮುಟ್ಟುವ ಪ್ರಯತ್ನ ಮಾಡಿದ್ರೆ ಎಚ್ಚರ ಅಂತ ಬೆಂಗಳೂರಿನಲ್ಲಿ ಪ್ರತಿಭಟನೆ ವೇಳೆ ಬಿಕೆ ಹರಿಪ್ರಸಾದ್ ಎಚ್ಚರಿಕೆ ರವಾನಿಸಿದ್ರು. ಪ್ರಧಾನಿ ಮೋದಿಯವರೇ, ಅಮಿತ್ ಶಾ ನಿಮಗೆ ಅನುಭವವಿಲ್ಲ. ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಇದನ್ನ ನೆನಪಿಟ್ಕೊಳ್ಳಿ. ನಾವು 2023ಕ್ಕೆ ಅಧಿಕಾರಕ್ಕೆ ಬಂದು ನಿಮ್ಮನ್ನ ಒಳಗೆ ಹಾಕಿಸ್ತೇವೆ. ನಾವು ನಿಮ್ಮಂತೆಯೇ ಮಾಡಿ ನಿಮ್ಮವರನ್ನ ಒಳಗೆ ಹಾಕಿಸ್ತೇವೆ ಅಂತ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಎಚ್ಚರಿಕೆ ನೀಡಿದ್ರು. ಸೋನಿಯಾ ಗಾಂಧಿ ಹಾಗೂ ರಾಹುಲ್ಗೆ ಇಡಿ ನೋಟಿಸ್ ಖಂಡಿಸಿ ಪ್ರತಿಭಟಿಸುತ್ತಿದ್ದ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆಯಲಾಯಿತು. ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದ ಬಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಕೈ ನಾಯಕರು ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆಯಿತು. ಪ್ರಿಯಾಂಕ್ ಖರ್ಗೆ, ಖಂಡ್ರೆ, ರಾಮಲಿಂಗಾರೆಡ್ಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಎಂಟಿಸಿ ಬಸ್ಗಳಲ್ಲಿ ಎಲ್ಲರನ್ನ ಕರೆದೊಯ್ದರು. ಕಾಂಗ್ರೆಸ್ ಪ್ರತಿಭಟನೆಗೆ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿದ್ದಕ್ಕೆ ಇಡಿ ತನಿಖೆ ನಡೆಯುತ್ತಿದೆ. ಸುಬ್ರಹ್ಮಣ್ಯನ್ ಸ್ವಾಮಿ ಕೋರ್ಟ್ ಮೊರೆ ಹೋದಾಗ ಇಡಿ ತನಿಖೆಗೆ ನ್ಯಾಯಾಲಯ ಆದೇಶ ನೀಡಿತ್ತು. ಆದೇಶ ಆದಾಗ ಯುಪಿಎ ಸರ್ಕಾರವೇ ಅಧಿಕಾರದಲ್ಲಿತ್ತು. ಯಾವುದೇ ಅಧಿಕಾರ ಇಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆರೋಪಿಸುತ್ತಿದೆ ಅಂತ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ರು. ನಿಜವಾಗಿ ಕಾಂಗ್ರೆಸ್ ತನಿಖೆಗೆ ಸಹಕಾರ ಕೊಡಬೇಕಿತ್ತು. ಬೀದಿಗಿಳಿದು ಯಾವ ಸಂದೇಶ ಕೊಡಲು ಹೊರಟಿದ್ದಾರೆ ಅಂತ ಅಶ್ವಥ್ ಕಿಡಿಕಾರಿದ್ರು. ಸಂದೇಶ ಇಡಿ ವಿರುದ್ಧ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ತಪ್ಪು ಅಂತ ಸಚಿವ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ರು. ಇಂಥ ಹೋರಾಟ ಬ್ಲಾಕ್ ಮೇಲ್ ವರ್ಕೌಟ್ ಆಗಲ್ಲ. ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಿಗೂ ಇಡಿ ವಿಚಾರದಲ್ಲಿ ಬಹಳ ಅನುಭವ ಇರುವವರು. ಇಡಿಗೆ ಹೋಗಿ ಬಂದು ಬಹಳ ಅನುಭವ ಅವರಿಗಿದೆ. ಅವರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಸಚಿವ ಅಶ್ವಥ್ ನಾರಾಯಣ್ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಹೈ ಪ್ರೊಫೈಲ್ ಡ್ರಗ್ಸ್ ಜಾಲ ಭೇದಿಸಿದ ಹೇಗೆ ಕಾಕಿ? ಮಾದಕ ಮತ್ತಿನ ಜಾಲ ನೋಡಿ ಪೊಲೀಸರೇ ಶಾಕ್ ಆಗಿದೆ ಹೇಗೆ? ನಶೆ ಕೇಸ್ನಲ್ಲಿ ಲಾಕ್ ಆಗಿರೋ ಬಾಲಿವುಡ್ ನಟ ಯಾರು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಿನ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿಯನ್ನು ನಡೆಸುತ್ತಿದ್ದಾಗ ಹಲಸೂರು ಪೊಲೀಸರು ಬೇಟೆಯಾಡಿದ್ದಾರೆ. ದಿ ಪಾರ್ಕ್ 5 ಸ್ಟಾರ್ ಹೋಟೆಲ್ ಮೇಲೆ ಪೊಲೀಸರು ಏಕಾಏಕಿ ರೇಡ್ ಮಾಡಿದ್ರು. ರಾತ್ರಿ 12 ಗಂಟೆ ಸುಮಾರಿಗೆ ಹಲಸೂರು ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ತಂಡ ದಿಢೀರ್ ರೇಡ್ ಮಾಡಿ ಬಿಸಿ ಮುಟ್ಟಿಸಿದ್ರು. ದಿ ಪಾರ್ಕ್ 5 ಸ್ಟಾರ್ ಹೋಟೆಲ್ನಲ್ಲಿ 25ಕ್ಕೂ ಅಧಿಕ ಪೊಲೀಸರು ತಲಾಶ್ ನಡೆಸಿದ್ರು. 3 ಟಿಟಿ ವಾಹನಗಳಲ್ಲಿ 50ಕ್ಕೂ ಹೆಚ್ಚು ಜನರನ್ನ ಕರೆದೊಯ್ದರು. ಬೆಂಗಳೂರಿನಲ್ಲಿ ನಡೆದಿದ್ದ ಡ್ರಗ್ಸ್ ಪಾರ್ಟಿಯಲ್ಲಿ ಬಾಲಿವುಡ್ ನಟ ಸಿದ್ಧಾಂತ್ ಭಾಗಿಯಾಗಿರುವುದು ಬಯಲಾಗಿದೆ. ಬೆಂಗಳೂರಿನ ಹಲಸೂರಿನಲ್ಲಿರೋ ದಿ ಪಾರ್ಕ್ 5 ಸ್ಟಾರ್ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ನಡೆದಿತ್ತು. ಈ ವೇಳೆ ಪೊಲೀಸರು ದಾಳಿ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ನಶಿಯಾ ಪಾರ್ಟಿಯಲ್ಲಿ ನಟಿ ಶ್ರದ್ಧಾ ಕಪೂರ್ ಸಹೋದರ ಸಿದ್ಧಾಂತ್ ಕಪೂರ್ ಭಾಗಿಯಾಗಿದ್ದು ಡ್ರಗ್ಸ್ ಸೇವನೆ ಮಾಡಿರುವುದು ಪರೀಕ್ಷೆಯಲ್ಲಿ ದೃಢ ಆಗಿದೆ. ಸದ್ಯ ಸಿದ್ಧಾಂತ್ ಕಪೂರ್ ಹಲಸೂರು ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಬೆಂಗಳೂರಿನ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣ ಬಗೆದಷ್ಟು ಬಯಲಾಗುತ್ತಿದೆ. ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ನಡೆಸುತ್ತಿದ್ದವರ ಮೆಡಿಕಲ್ ಟೆಸ್ಟ್ ಮಾಡಲಾಗಿದ್ದು 6 ಜನರು ಡ್ರಗ್ಸ್ ಸೇವಿಸಿರುವುದು ದೃಢವಾಗಿದೆ. ಡ್ರಗ್ಸ್ ಸೇವಿಸಿದ್ದ 6 ಜನರನ್ನು ಹಲಸೂರು ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎನ್ಡಿಪಿಎಸ್ ಆಕ್ಟ್ ಅಡಿ ಕೇಸ್ ದಾಖಲಿಸಿರೋ ಖಾಕಿ ತನಿಖೆ ಮುಂದುವರಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಪಾರ್ಟಿ ಮಾಡಿದವರ ಜನ್ಮವನ್ನ ಖಾಕಿ ಜಾಲಾಡುತ್ತಿದೆ. ಬಾಲಿವುಡ್ ನಟ ಸಿದ್ಧಾಂತ್ ಮೊಬೈಲ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್ ಸೇವಿಸಿರುವುದು ಸಾಬೀತಾಗಿರುವುದು ಎಲ್ಲ 6 ಮಂದಿಯ ಆರೋಪಿಗಳ ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಮೊಬೈಲ್ನಿಂದ ಬಯಲಾಗುತ್ತಾ ಡ್ರಗ್ಸ್ ಸೀಕ್ರೆಟ್ ಅನ್ನೋದು ಕುತೂಹಲ ಮೂಡಿಸಿದೆ. ಡ್ರಗ್ಸ್ ಪೆಡ್ಲರ್ಗಳ ಜೊತೆಗಿರೋ ಲಿಂಕ್ ಪತ್ತೆಯಾಗುತ್ತಾ ನಟ ಸಿದ್ಧಾಂತ್ ಮೊಬೈಲ್ನಲ್ಲಿದೆಯಾ ಡ್ರಗ್ಸ್ ಚಾಟ್ ಅನ್ನೋ ಸೀಕ್ರೆಟ್ ರಿವೀಲ್ ಆಗಬೇಕಿದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಹೋಟೆಲ್ನಲ್ಲಿ ನಡೆದಿದ್ದು ಸಾಮಾನ್ಯ ಪಾರ್ಟಿ ಅಲ್ಲ ಅನ್ನೋದು ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಹೈಫೈ ಯುವಕ ಯುವತಿಯರು ರೇವ್ ಪಾರ್ಟಿ ನಡೆಸುತ್ತಿದ್ರಂತೆ. ದಿ ಪಾರ್ಕ್ ಹೋಟೆಲ್ನಲ್ಲಿ ಮಾದಕ ವಸ್ತು ಪತ್ತೆಯಾಗಿದ್ದು ಡಸ್ಟ್ಬಿನ್ನಲ್ಲಿ 7 ಚಾನಲೇಟ್ಗಳು ಪತ್ತೆಯಾಗಿದೆ. 4 ಗುಲಾಬಿ 3 ನೀಲಿ ಬಣ್ಣದ ಟಾಲನೆಟ್ಗಳನ್ನು ಖಾಕಿ ವಶಕ್ಕೆ ಪಡೆದಿದೆ. 5 ಗ್ರಾಂ ಗಾಂಜಾ ಕೂಡ ಡಸ್ಟ್ಬಿನ್ನಲ್ಲಿ ಪತ್ತೆಯಾಗಿದೆ. ಪಾರ್ಟಿಯಲ್ಲಿ 14 ಯುವತಿಯರು 21 ಯುವಕರು ಭಾಗಿಯಾಗಿರುವುದು ಬಯಲಾಗಿದೆ. ಈದ್ಗಾ ಮೈದಾನದಲ್ಲಿ ಯೋಗ ದಿನಾಚರಣೆ ಹಿಂದೂಗಳ ಕಾರ್ಯಕ್ರಮಕ್ಕೆ ಅನುಮತಿ ಸಿಗೋದು ಅನುಮಾನ ಎನ್ನಲಾಗ್ತದೆ. ಬಿಬಿಎಂಪಿಗೆ ಡೆಡ್ಲೈನ್ ನೀಡಿದ್ರೂ ಅನುಮತಿ ಸಿಗೋದು ಕಷ್ಟವಂತೆ. ನಮ್ಮ ದಾಖಲೆಗಳಲ್ಲೇ ಆಟದ ಮೈದಾನ ಅಂತಿದೆ. ಆಟ ಆಡೋಕೆ ಯಾವ ಅಭ್ಯಂತರ ಇಲ್ಲ ಅಂತ ಬಿಬಿಎಂಪಿ ಪಶ್ಚಿಮ ವಲಯದ ಜಂಟಿ ಆಯುಕ್ತ ಶ್ರೀನಿವಾಸ್ ಹೇಳಿದ್ರು. ವಕ್ಫ್ ಬೋರ್ಡ್ನಿಂದ ನಮಗೆ ಪತ್ರ ಬಂದಿದೆ. ಚಾಮರಾಜಪೇಟೆ ಮೈದಾನ ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತಿದ್ದಾರೆ. ಇದನ್ನ ಪರಿಶೀಲನೆ ನಡೆಸಲು ಮುಖ್ಯ ಕಚೇರಿಗೆ ಕಳುಹಿಸಿದ್ದೇನೆ ಅಂತ ಮಾಹಿತಿ ನೀಡಿದ್ರು. ರಕ್ಷಿತ್ ಶೆಟ್ಟಿ ಅಭಿನಯದ ಚಾರ್ಲಿ 777 ಸಿನಿಮಾ ಸಾಕಷ್ಟು ಸದ್ದು ಮಾಡ್ತಿದೆ. ಚಾರ್ಲಿ 777 ಸಿನಿಮಾಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಚಾರ್ಲಿ 777 ಸಿನಿಮಾ ಸಿಎಂ ಬಸವರಾಜ ಬೊಮ್ಮಾಯಿಗೆ ಆಹ್ವಾನಿಸಲಾಗಿದೆ. ಸಿಎಂಗೆ ಚಾರ್ಲಿ ಚಿತ್ರತಂಡ ಚಿತ್ರ ವೀಕ್ಷಿಸಲು ಆಗಮಿಸುವಂತೆ ಮನವಿ ಮಾಡಿದೆ. ಇಂದು ಸಂಜೆ 7:30ಕ್ಕೆ ಚಿತ್ರ ವೀಕ್ಷಣೆಗೆ ಸಿಎಂಗೆ ಆಹ್ವಾನಿಸಲಾಗಿದ್ದು ಚಾರ್ಲಿ ಚಿತ್ರ ನೋಡಲು ಸಿಎಂ ಬೊಮ್ಮಾಯಿ ಹೋಗುವ ಸಾಧ್ಯತೆ ಇದೆ. ಒರೈನ್ ಮಾಲ್ನಲ್ಲಿ ಸಿನಿಮಾ ವೀಕ್ಷಿಸುವ ಸಾಧ್ಯತೆ ಇದೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಬಿಸಿ ಬಿಸಿ ಬಾತ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.